ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ವರುಥಿನಿ ಏಕಾದಶಿ ಇತ್ತು. ಎಲ್ಲ ಏಕಾದಶಿಗಳು ಅಂದ್ರೆ ತಿಂಗಳಿಗೆ 2 ಏಕಾದಶಿಗಳು ಬರ್ತವೆ. 15 ದಿವಸಕ್ಕೊಂದು ಏಕಾದಶಿ. ಒಂದೊಂದು ಏಕಾದಶಿಯು ತನ್ನದೇ ಆದ ಸಾಮರ್ಥ್ಯವನ್ನು, ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿದೆ. ಹಂಗೆ ವೈಶಾಖ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಈ ಏಕಾದಶಿಯು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾಗಿದೆ. ವರುಥಿನಿ ಎಂಬ ಪದವು ರಕ್ಷಣೆ ಅಥವಾ ಆಶ್ರಯವನ್ನು ಸೂಚಿಸುತ್ತದೆ ಮತ್ತು ಈ ದಿನದಂದು ಉಪವಾಸ ವ್ರತವನ್ನು ಆಚರಿಸುವುದರಿಂದ ಭಕ್ತರು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರಾಗಿ ಭಗವಾನ್ ವಿಷ್ಣುವಿನ ದಿವ್ಯ ರಕ್ಷಣೆಯನ್ನು ಪಡಿತಾರೆ ಅಂಥೇಳಿ ವರುಥಿನಿ ಏಕಾದಶಿಯ ಮಹತ್ವದ ನೋಡ್ರಿ. ಮತ್ತು ನಿನ್ನೆ ನಾನು ಬರೇ ರಂಗೋಲಿ ವಿಡಿಯೋ, ಏಕಾದಶಿ ದಿವಸ ಹೆಚ್ಚಾಗಿ ರಂಗೋಲಿ ಅಷ್ಟೇ ಇರ್ತದೆ ಮತ್ತು ಬೇರೆ ಭಕ್ತಿ ಅದು ಅಷ್ಟು ಮಾಡ್ಕೊಂಡಿರ್ತೀನಿ ರೀ, ಅದು ಮಧ್ಯಾಹ್ನ ಹೊತ್ನಾಗ. ಹೀಗಾಗಿ ಅದನ್ನು ಜಾಸ್ತಿ ವಿಡಿಯೋ ಅಪ್ಲೋಡ್ ಮಾಡೋದು ಕಡಿಮೆ ಏಕಾದಶಿ ದಿವಸ. ಹಂಗೇನರ ವಿಶೇಷತೆ ಮತ್ತು ಬಹಳಷ್ಟು ಏನರ ಕಂಟೆಂಟ್ ಇತ್ತು ಅಂದ್ರೆ ಬಂದಿರ್ತದೆ. ನಿನ್ನೆ ಅಷ್ಟೇನು ಅನ್ನಿಸ್ಲಿಲ್ಲ ನನಗೆ, ಹಾಗಾಗಿ ನಿನ್ನೆ ವಿಡಿಯೋ ಬರಲಿಲ್ಲ ನೋಡ್ರಿ. ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ವಿಡಿಯೋ ನಿನ್ನೆ ರಂಗೋಲಿ. ಇದು ನಿನ್ನೆನೇ ಹಾಕಿದ್ದು ರಂಗೋಲಿ, ನಿನ್ನೆ ವಿಡಿಯೋ ಮಾಡಿದ್ವಿ. ಇವತ್ತು ಹಾಕಿದ ರಂಗೋಲಿ ವಿಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಇದೇ ನಿನ್ನೆ ಮಾಡಿದ ವಿಡಿಯೋದೇ ಇತ್ತು ರಂಗೋಲಿ ವಿಡಿಯೋ. ಹಾಗಾಗಿ ಇವತ್ತಿನ ರಂಗೋಲಿ ವಿಡಿಯೋ ಆಗಲಿಲ್ಲ ನೋಡ್ರಿ. ಈಗ ರಂಗೋಲಿಯನ್ನು ನೋಡ್ಕೋತ ಮುಂಜಾನೆ ಮಾತು ಹೇಳ್ಕೋತ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ್ರಿ. ಇದು ಎಷ್ಟು ಚಂದ ಅದ ನೋಡ್ರಿ, ಬಹಳ ಅರ್ಥಪೂರ್ಣ ಅದ. ಗಂಡನ ಗೆಲುವಿಗೆ ಮತ್ತು ಸೋಲಿಗೆ ಅರ್ಧ ಕಾರಣ ಹೆಂಡತಿ ಎನ್ನುವುದು ಎಷ್ಟು ಸತ್ಯವೋ, ಗಂಡನ ಗೆಲುವಿಗೆ ಮತ್ತು ಸೋಲಿಗೆ ಅರ್ಧ ಕಾರಣ ಹೆಂಡತಿ ಎನ್ನುವುದು ಎಷ್ಟು ಸತ್ಯವೋ, ಹೆಂಡತಿಯ ಸಂತೋಷಕ್ಕೆ ಮತ್ತು ದುಃಖಕ್ಕೆ ಗಂಡನೇ ಅರ್ಧ ಕಾರಣ ಎನ್ನುವುದೂ ಅಷ್ಟೇ ಸತ್ಯ. ಹೌದಿಲ್ರಿ? ಮದುವೆಗೆ ಮುಂಚೆ ಮಗಳು ಎಷ್ಟೇ ಗಲಾಟೆ ಮಾಡಿದ್ರೂ ಮುದ್ದು ಮಾಡುವವರು ಹಲವರು. ಅದೇ ಮಗಳು ಮದುವೆ ಆದಮೇಲೆ ಅವಳು ತೋರುವ ಸಣ್ಣ ಮುನಿಸಿಗೂ ಓಲೈಸುವವರು ಯಾರೂ ಇಲ್ಲ. ಅಲ್ಲದೆ ಕಣ್ಣೀರನ್ನು ಒರೆಸೋ ಕೈಗಳೂ ಇಲ್ಲ. ಹಸಿವಿನಿಂದ ನಿಶಬ್ದವಾಗಿ ಮಲಗಿದ್ರೂ ಮಗಳೇ ಬಾ, ಮೊದಲು ಊಟ ಮಾಡು ಎಂದು ಯಾರೂ ಕರೆದು ಹೇಳುವವರಿಲ್ಲ. ಇಷ್ಟೇ ಹೆಣ್ಣಿನ ಜೀವನ. ನೋವು ಮೌನವಾಗಿಯೇ ಅಂಟಿಕೊಂಡಿರುವ ಜೀವನ. ನಗು ಕಣ್ಣೀರ ಹಿಂದೆ ಅಡಗಿರುವ ಜೀವನ. ಎಷ್ಟು ಅರ್ಥಪೂರ್ಣ ಅದ. ಎಷ್ಟೊಂದು ಜೀವನಗಳನ್ನು ನೋಡ್ತೀವಿ, ಆದರೂ ಈಗಿನ ಕಾಲದಾಗ ಅಷ್ಟೊಂದು ಇಲ್ಲ. ನೋವು ಅಂದರೂ ಕೂಡ ಹೆಣ್ಮಕ್ಳು ಎಷ್ಟೇ ಮುಂದುವರೆದ್ರೂ ಒಂದಿಷ್ಟು ಕಷ್ಟಗಳು ಇದ್ದೇ ಇರ್ತಾವೆ. ಹೌದಿಲ್ರಿ? ಈಗ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಹಳಷ್ಟು ಅದ. ಮತ್ತೊಂದು ದಿವಸ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈಗ ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ದ್ವಾದಶಿ ಅಡುಗೆ ಎಲ್ಲರೂ ವೆಯ್ಟ್ ಮಾಡ್ಲಿಕ್ಕತ್ತೀರಿ, ಏನು ಸ್ಪೆಷಲ್ ಅಂತ. ಫಾಸ್ಟ್ ಆಗೋದು ಏನದ ನೋಡಿ ಮಾಡ್ತಿರ್ತೀನಿ. ಇವತ್ತು ನೋಡಿದ್ರಿ, ಈಗ ಗೋಧಿ ಕುಟ್ಟಿದ ಪಾಯಸ. ಗೋಧಿ ಮಿಕ್ಸಿಗೆ ಹಾಕಿ ಸ್ವಲ್ಪ ಅರ್ಧಂಬರ್ಧ ಒಡೆದು ತೆಗೆದೆ ಅವಕ್ಕೆ ನೀರು ಹಾಕಿ ಒಂದ್ಸರಿ ತೊಳಿತೀನಿ. ನೋಡ್ರಿ 4 ಒಲೆ ಆಗ್ಯಾವ. ಹೀಗಾಗಿ ದ್ವಾದಶಿ ಅಡುಗೆಗೆ ಏನು ಟೈಮ್ ದುಪ್ಪಟ್ಟು ಹತ್ತಂಗೆ ಇಲ್ಲ, ಭಾಳ ಫಾಸ್ಟು. ಅಂದ್ರೆ ಏನಿಲ್ಲ ಅಂದ್ರೆ 40 ಮಿನಿಟ್ಸ್ ಬೇಡ, 1 ಅವರ್ ಒಳಗೆ ಅಡುಗೆ ಆಗ್ತದೆ. ನೋಡ್ರಿ, ಒಂದು ಕಡೆ ತೊಗರಿಬೇಳೆ ಕುದಿಲಿಕ್ಕೆ ಇಡ್ತೀನಿ, ಒಂದು ಸೈಡ ನವಣಕ್ಕಿ ಅನ್ನ ಆಗ್ಲಿಕ್ಕೆ ಇಡ್ತೀನಿ, ಇನ್ನೊಂದು ಸೈಡ ಗೋಧಿ ಕುಟ್ಟಿದ ಪಾಯಸ. 3 ಕಡೆ ಒಂದೊಂದು ಆಗ್ತಾವ. ಆಮೇಲೆ ಇನ್ನೊಂದು ಸೈಡ ಹೀರಿಕಾಯಿ ಚಟ್ನಿ. ಸ್ಪೆಷಲ್ ಇವತ್ತು ಹೀರಿಕಾಯಿ ಚಟ್ನಿ ಮಾಡಕ್ಕಿದ್ದೀನಿ ನೋಡ್ರಿ. ಈಗ ಎಲ್ಲ ಫಾಸ್ಟಾಗಿ 4 ಒಲೆ ಬೀಸಿ ಮಾಡಿಬಿಟ್ರಿ ಅಂತಂದ್ರೆ ಅವು ಎಲ್ಲ ಏನದ 25 ನಿಮಿಷ, ಅರ್ಧ ಗಂಟೆ ಒಳಗೆ, ಭಾಳ ಅಂದ್ರೆ 20 ರಿಂದ 25 ನಿಮಿಷ ಅಷ್ಟೇ ರೀ. ಅನ್ನ ಆದರೂ ಅಷ್ಟೇ, ನೀವು ಕುಕ್ಕರ್ನಾಗ ಇಡ್ತಿರಲ್ಲ 15 ನಿಮಿಷ, 15 ಬೇಡ 20 ನಿಮಿಷನಾಗ ಅಡುಗೆ ಆಗ್ತದೆ ಅನ್ನ. ಹಾಗೇನೆ ನಾನು ಹೊರಗಿಟ್ಟರು ಕೂಡ ಅಷ್ಟೇ ಆಗ್ತದೆ. ಯಾಕಂದ್ರೆ ಭಾಳ ಮಂದಿ ಕ್ವಶನ್ ಕೇಳ್ತಿರ್ತೀರಿ, ನೀವು ಕುಕ್ಕರ್ ಯೂಸ್ ಮಾಡಂಗಿಲ್ಲಲ್ಲ, ಭಾಳ ಟೈಮ್ ತಗೋತದೆ, ಮತ್ತು ಆದರೆ 2 ಒಮ್ಮೆ ಆಗ್ತಾವೆ. ಹೀಗೆಲ್ಲ ನಿಮ್ಮದು ಕರೆಕ್ಟ್ ಅದ. ಬಟ್ ಕುಕ್ಕರ್ ಬಗ್ಗೆನೂ ಒಂದು ದಿವಸ, ಕುಕ್ಕರ್ ಬಗ್ಗೆ ಮತ್ತು ಈ ಹಿತ್ತಾಳಿ ಪಾತ್ರೆಗಳ ಬಗ್ಗೆ ಒಂದು ದಿವಸ ಡಿಸ್ಕಸ್ ಮಾಡೋಣಂತ್ರಿ. ಈಗ ಅಡುಗೆ ಸ್ಟಾರ್ಟ್ ಮಾಡಿದೆ. ಇನ್ನು ಹೀರಿಕಾಯಿ ಚಟ್ನಿದು ತಯಾರಿ ಮಾಡ್ಕೋತೀನಿ ನೋಡ್ರಿ. ಹೀರಿಕಾಯಿ ಚಟ್ನಿ ಅಂದ ತಕ್ಷಣ ರೀ, ನಾನು ಮೊದಲು ಏನು ಮಾಡ್ತಿದ್ದೆ, ಹೀರಿಕಾಯಿ ಮತ್ತು ಹೆಚ್ಚಾಗಿ ಹೀರಿಕಾಯಿ ಸಿಪ್ಪೆ ಅದು ಭಾಳ ಯಾವುದೇ ಒಂದು
ಪಲ್ಯದ್ದು ಸಿಪ್ಪೆ ಭಾಳ ವ್ಯಾಲ್ಯೂ ಇರ್ತದೆ. ಚೆಲ್ಲಬಾರ್ದು ಅಂಥೇಳಿ ನಾನು ಹೀರಿಕಾಯಿ ಸಿಪ್ಪೆದು ಮ್ಯಾಲಿಂದ ಏನು ನಾವು ಚರಟ ತೆಗಿತೀವಲ್ಲ ಅದ್ರದ್ದು ಚಟ್ನಿ ಮಾಡ್ಬೇಕಾದ್ರೆ ಹಸಿ ಶೇಂಗಾ ಹಾಕಿ ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೀನಿ ರೀ. ಕಡ್ಲಿಬೇಳೆ ನೆನೆ ಹಾಕಿಟ್ಟಿನಿ. ಈಗ ಮಾವಿನಕಾಯಿ, ಒಂದು ಮಾವಿನಕಾಯಿ ಅದ ಮನೆ ಒಳಗೆ, ಅದನ್ನೂ ಸ್ವಲ್ಪ ಹಣ್ಣಾಗ್ಲಿಕ್ಕತ್ತದ. ಅದನ್ನು ಹೆಚ್ಚಿ ಬಿಸಿ ಉಪ್ಪಿನಕಾಯಿ ಮಾಡ್ಲಿಕತ್ತೀನಿ ನೋಡ್ರಿ. ಮಾವಿನಕಾಯಿ ಸೀಸನ್ನಾಗ ಎಲ್ಲಾರ ಮನೆಯಾಗೂ ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಗುಳಂಬ, ಮಾವಿನಕಾಯಿ ಬಿಸಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲಾರ ಮನೆಗೂ ಇಳಿತಿರ್ತಾವ. ಮತ್ತು ಹೆಂಗೂ ಮನೆ ಒಳಗೆ ಒಂದದ ಬಿಸಿ ಉಪ್ಪಿನಕಾಯಿ ಭಾಳಷ್ಟು ಯಾರೂ ಮಾಡಂಗಿಲ್ಲ. ಭಾಳ ಅಂದರೆ ಒಂದು ಬೇಡ 2 ಕಾಯ್ದು ಬಿಸಿ ಉಪ್ಪಿನಕಾಯಿ ಇಳಿಸ್ತಿರ್ತಾರೆ. ಹಾಗೇನೆ ನಾನು ಕೂಡ ಈಗ ಒಂದು ಮಾವಿನಕಾಯಿ ಇತ್ತು ಬಿಸಿ ಉಪ್ಪಿನಕಾಯಿ ಮಾಡ್ಲಿಕತ್ತೀನಿ ನೋಡ್ರಿ. ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು, ಕರಿಬೇವು ಹಾಕಿ ಏನು ಹೆಚ್ಚಿ ಇಟ್ಕೊಂಡಿದ್ನಿಲ್ಲ ಮಾವಿನಕಾಯಿ ಸಣ್ಣಗೆ ಅವನ್ನೆಲ್ಲ ಎಣ್ಣೆಯೊಳಗೆ ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಮತ್ತು ಇದಕ್ಕೆ ಒಂದು ಸ್ಪೆಷಲ್ ಏನು ಅಂತಂದ್ರೆ ಮೆಂತೆ ಪುಡಿ, ಮೆಂತೆ ಹುರಿದು ಪೌಡ್ರ್ ಮಾಡಿ ಒಂದಿಷ್ಟು ಇಟ್ಕೊಂಡು ಬಿಡೋದು ಈ ಬ್ಯಾಸಿಗೆಗೆ. ಅದನ್ನು ಒಂದು 2 ಚಿಟಿಕೆ ಅಷ್ಟು ಹಾಕಿ ಒಂದು 2-3 ನಿಮಿಷ ಅಥವಾ 5 ನಿಮಿಷದವರೆಗೂ ಸಣ್ಣ ಒಲೆ ಮೇಲೆ, ಸಣ್ಣ ಉರಿ ಮೇಲೆ ಬೇಯಿಸಿಬಿಡೋದು ನೋಡ್ರಿ. ಮಸ್ತ್ ಟೇಸ್ಟಿಯಾದ ಬಿಸಿ ಉಪ್ಪಿನಕಾಯಿ ರೆಡಿ ಆಗ್ತದೆ. ಮತ್ತು ಇನ್ನೂ ಒಂದು ಪ್ರಶ್ನೆ ಬಂದಿತ್ತು ಮೊನ್ನೆ, ಈ ಬಿಸಿ ಉಪ್ಪಿನಕಾಯಿ ಎಷ್ಟು ದಿವಸ ಇರ್ತದೆ ಅಂಥೇಳಿ. 15-20 ದಿವಸದವರೆಗೂ ಇರ್ತದೆ. ಯಾಕಂದ್ರೆ ಇದ್ರೊಳಗೆ ನಾವು ನೀರೇ ಹಾಕಿರಂಗಿಲ್ರಿ, ಮತ್ತು ಬೆಲ್ಲ ಹಾಕಿರ್ತೀವಲ್ರಿ. ಹುಳಿ ಎಷ್ಟು ಅದನೋ ಮಾವಿನಕಾಯಿ ಅದನ್ನು ನೋಡಿಕೊಂಡು ನಾವು ಬೆಲ್ಲ ಹಾಕೋದು. ಈಗ ಒಂದು 2-3 ಕುದೀತಪ್ಪ ಅಂತಂದ್ರೆ ಮುಗೀತು ನೋಡ್ರಿ. ನೋಡಿದ್ರೇನೆ ಅನಿಸ್ಲಿಕ್ಕತ್ತದ ಎಷ್ಟು ಟೇಸ್ಟ್ ಆಗ್ಯದ ಅಂತ. ಅದ್ರಾಗ ಮಾವಿನಕಾಯಿ ಅಂದ್ರೇ ಬಾಯಿಯೊಳಗೆ ನೀರು ಬರ್ತದ. ಅದ್ರೊಳಗೂ ಉಪ್ಪು ಖಾರ ಒಂಚೂರು ಉದುರಿಸ್ಬಿಟ್ವಿ ಅಂದ್ರೆ ಗೊತ್ತಿರ್ಲಾರ್ದೆ ನಾಲ್ಗೆ ಮೇಲೆ ನೀರು ಬರ್ತಾವ. ಹೌದಿಲ್ರಿ? ನೋಡ್ರಿ, ಮಾವಿನಕಾಯಿ ಉಪ್ಪಿನಕಾಯಿ ಇಳೀತು. ಇನ್ನು ಹೀರೆಕಾಯಿ ಚಟ್ನಿ ಭಾಳ ಫಾಸ್ಟಾಗಿ ಮಾಡ್ತೀನಿ ರೀ. ಮ್ಯಾಲಿಂದ ಒಂಚೂರು ಸಿಂಪಲ್ಲಾಗಿ ತೆಗೆದು ದೊಡ್ಡ ಹೋಳು ಹೆಚ್ಕೊಂಡು ಅದರೊಳಗೆ ಒಂದು 5-6 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಹೇಳಿದ್ನಲ್ರಿ ಎವ್ರಿ ಟೈಮ್ ನಾನು ಹಸಿ ಶೇಂಗಾ ಹಾಕ್ತಿದ್ದೆ. ಈ ಸಾರಿ ಅದರ ಬದಲಾಗಿ ಕಡ್ಲಿ ಬೇಳೆ ಹಾಕಿನ್ರಿ. ಖರೆ ಇಷ್ಟು ಟೇಸ್ಟ್ ಆಗ್ತದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಈಗ ಒಂಚೂರು ಒಂದು 2 ಸ್ಪೂನು ಎಣ್ಣೆ ಹಾಕಿ ಚೆಂದಾಗಿ ತಾಳಿಸ್ಕೋಬೇಕ್ರಿ. ತಾಳಿಸ್ಕೊಂಡು ಆರಿದ ಮೇಲೆ ಮಿಕ್ಸಿ ಮಾಡ್ಕೊಳ್ಳೋದು ನೋಡ್ರಿ. ಅದರೊಳಗೆ ಏನಿಲ್ಲ, ಸ್ವಲ್ಪ ಉಪ್ಪು ಹಾಕಿದ್ರಿ. ಬೇಕಂದ್ರೆ ಬೆಲ್ಲ ಹಾಕ್ರಿ, ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು. ಮತ್ತು ಬೆಲ್ಲ ಏನದ ನಮ್ಮ ಸೈಡು, ಧಾರವಾಡ ಸೈಡ್ ಅಷ್ಟೇ ಯೂಸ್ ಮಾಡ್ತಾರೆ. ನೀವೆಲ್ಲ ಬೆಲ್ಲ ಯೂಸ್ ಮಾಡಂಗಿಲ್ಲ ಅಂತಿದ್ರಿ ಅಂದ್ರೆ ಅದಕ್ಕೇನು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕಿ ಒಂಚೂರು ಚೆಂದಾಗಿ ತಾಳಿಸಿ ಇಳಿಸ್ಬಿಡ್ತೀನಿ ನೋಡ್ರಿ. ಆರಿದ ಮೇಲೆ ಮಿಕ್ಸಿ ಹಾಕ್ತೀನಿ ಅಂತ. ಮತ್ತು ತೊಗರಿಬೇಳೆ ಬೇಯಲಿಕ್ಕತ್ತಾವ, ಸೈಡಿಗೆ ಕಾಣಿಸ್ಲಿಕ್ಕತ್ತದ. ಇವು ತೊಗರಿಬೇಳೆ ನಮ್ಮ ಮನೆ ಬಾಜು ಇರೋ ಲಕ್ಷ್ಮಿಯವರು ಚೆನ್ನಾಳ, ಅವರು ತಮ್ಮ ಹೊಲದಾಗ ಬೆಳೆದದ್ದು ಕೊಟ್ಟಾರ್ರಿ. ನಾವು ಆಲ್ಮೋಸ್ಟ್ ಏನು ಮಾಡ್ತೀವಿ, ಹೊರಗೆ ಅಂಗಡಿ ಒಳಗೆ ತಂದದ್ದು ಭಾಳ ಜಲ್ದಿ ಬೇಯ್ತಾವ್ರಿ. ಇವು ಏನವಲ್ಲ ಬೇಯಂಗಿಲ್ಲ, ಬಟ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತಾವೆ. ಯಾಕಂತಂದ್ರೆ ಅವರು ಇವನ್ನೆಲ್ಲ ಬೇಳೆ ಒಡಿಸ್ಬೇಕಾದ್ರೆ ತೊಗರಿ ಬೆಳೆದಿರ್ತಾರಲ್ರಿ, ಅವರು ಮನೆ ಒಳಗೆ ಹೊಡಿತಾರ್ರಿ. ಹಾಗಾಗಿ ಲಘು ಬೇಯಂಗಿಲ್ಲ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿ ಇರ್ತವೆ. ಈಗ ನೋಡ್ರಿ, ಗೋಧಿ ಕುಟ್ಟಿದ ಪಾಯಸ, ಗೋಧಿ ಎಲ್ಲ ಬೆಂದಾವ. ಅದಕ್ಕೇನದ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಿದೆ, ಮನುಕ, ಗೋಡಂಬಿ, ಏಲಕ್ಕಿ ಇಷ್ಟ ಹಾಕಿ ಚೆಂದಾಗಿ 2-3 ಕುದಿಸಿ ತೆಗೆದ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಗೋಧಿ ಕುಟ್ಟಿದ ಪಾಯಸ ರೆಡಿ ಆಗ್ತದೆ. ಈಗ ಇನ್ನೊಂದು ಒಗ್ಗರಣೆ ರೆಡಿ ಆಗ್ಲಿಕ್ಕತ್ತದಲ್ಲ, ಎದಕ್ಕಂತೀರೇನ್ರಿ? ಈಗ 2 in 1 ರೀ. ಒಗ್ಗರಣೆ ಏನದ, ಒಂದಿಷ್ಟು ಒಗ್ಗರಣೆ ನಾನು ಚಟ್ನಿಗೆ ತಕ್ಕೊಂಡೆ. ಉಳಿದು 2 ಸೂಡು ಮೆಂತೆ ಇದ್ದು ರೀ ಮನೆ ಒಳಗೆ. ಮೊದಲೇ ತೊಳೆದು ಚೆಂದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ತಾಳಿಸಿ ಮೆಂತೆ ಹಾಕಿ ಈಗ ನಾನು ತೊಗರಿಬೇಳೆಯನ್ನು ಕುದಿಸ್ಲಿಕ್ಕತ್ತೀನಲ್ರಿ, ಆ ತೊಗರಿಬೇಳೆ ಹಾಕಿ ಒಂದು ಡಿಫ್ರೆಂಟ್ ಆದ ಪಲ್ಯ ಮಾಡ್ಲಿಕ್ಕತ್ತೀನಿ. ಮೆಂತೆ ತೊಗರಿಬೇಳೆ ತವ್ವಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಬಟ್ ಈ ತೊಗರಿಬೇಳೆ ಹೇಳಿದ್ನಲ್ರಿ, ರಾಡಿ ಆಗಂಗಿಲ್ಲ. ಆದ್ರೆ ನೋಡ್ಲಿಕ್ಕೆ ಇದು ಆಗಿರ್ತಾವ್ರಿ, ಕೈಯೊಳಗೆ ಹಿಡಿದ್ರೆ ಮೆತ್ತಗಾಗಿರ್ತಾವೆ, ಬಿರುಸಿರಂಗಿಲ್ಲ. ಇದಕ್ಕೇನದ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಮಸಾಲೆ ಪುಡಿ ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಒಂದು 2 ಕುದಿಸ್ಬಿಟ್ರೆ ಮಸ್ತ್ ಟೇಸ್ಟಿಯಾದ ಮೆಂತೆ ತೊಗರಿಬೇಳೆ ತವ್ವಿ ರೆಡಿ ಆಯ್ತು ನೋಡ್ರಿ. ನೋಡ್ರಿ ಬೆಂದಿರ್ತಾವೆ
ಚಲೋನೇ ಬೆಂದಿರ್ತಾವ್ರಿ. ಇಷ್ಟೆಲ್ಲ ಆಯಿತು, ಆಲ್ಮೋಸ್ಟ್ ಅಡುಗೆ ಆಗ್ಲಿಕ್ಕತ್ತದ. ಇನ್ನು ಚಪಾತಿ ಮಾಡಲಿಕ್ಕೆ ಹಿಟ್ಟು ನಾದಿ ಇಟ್ಕೋತೀನಿ. ಹಂಗೆ ಚಟ್ನಿನೂ ಮಿಕ್ಸಿಗೆ ಹಾಕಿ ತೆಗೆದು ಬಿಡ್ತೀನಿ ರೀ. ಬರೀ ಉಪ್ಪು ಒಂದ ಹಾಕುದ್ರಿ, ಉಳ್ದೆಲ್ಲ ಅದ ನೋಡಿರಿ. ಒಗ್ಗರಣೆ ಅಂತೂ ರೆಡಿ ಇಟ್ಕೊಂಡಿವಿ. ಚಟ್ನಿ ನೋಡಿದ್ರೇ ಅನ್ನಿಸ್ಲಿಕ್ಕತ್ತ ಸ್ವಲ್ಪ ಡಿಫ್ರೆಂಟ್ ಆಗ್ಯದಂತ. ನೀವು ಕೂಡ ಟ್ರೈ ಮಾಡಿರಿ, ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಇನ್ನೂ ಒಂದು ನೀವೆಲ್ಲ ಅನ್ಲಿಕ್ಕತ್ತೀರಿ, ನಂಗೆ ಕೇಳಿಸ್ಲಿಕ್ಕತ್ತದ. ಎಲ್ಲ ಪಲ್ಯ ಆಯ್ತು, ಚಟ್ನಿ ಆಯ್ತು, ಎಲ್ಲ ಆಯಿತು, ಆದ್ರೆ ಸಾರೆ ಮಾಡಿಲ್ಲಲ್ರಿ, ಹುಳಿ ಮಾಡಿಲ್ಲಲ್ಲ ಅಂಥೇಳಿ ಖರೆ ಅದ ನೋಡ್ರಿ. ನನಗೂ ಅದ್ರ ಕಡೆ ಒಟ್ಟ ಲಕ್ಷ್ಯ ಬಂದಿಲ್ಲರಿ. ಆಮೇಲೆ ನೈವೇದ್ಯ ಎಲ್ಲ ಆದಮೇಲೆ ನಮ್ಮ ಮನೆಯವ್ರು ಅಂದರು, ಮತ್ತು ಇದಕ್ಕೆ ಸಾಂಬಾರು ಎಲ್ಲದ ಅಂಥೇಳಿ ಅದಕ್ಕೊಂದು ಸಾಂಬಾರು ಮಾಡ್ಬೇಕಲ್ರಿ. ಫಾಸ್ಟಾಗಿ ಟೊಮೆಟೊ ಒಂದೆರಡು ಹೆಚ್ಚಿ ಒಗ್ಗರಣೆ ಹಾಕಿ ಕುದಿಲಿಕ್ಕೆ ಇಟ್ಟು ಸಾಂಬಾರು ರೆಡಿ ಮಾಡೇ ಬಿಟ್ಟಿನಿ ರೀ. ಬಟ್ ಲಾಸ್ಟಿಗೆ ಆಗ್ಯದ್ರಿ ಸಾಂಬಾರು. ಮತ್ತು ಚಪಾತಿನೂ ಹಾಗೆ ಮಾಡ್ಕೋತ ಸಾಂಬಾರಕ್ಕೆ ಒಗ್ಗರಣೆ ಮೊದಲೇ ಒಂದಿಷ್ಟು ಚಪಾತಿ ಮಾಡಿದ್ದೆ, ಹಿಟ್ಟು ಹಾಗೆ ಇಟ್ಟಿದ್ದೆ. ಆಮೇಲೆ ಉಳಿದು ಚಪಾತಿ ಮಾಡ್ಕೋತ ಅದು ಸಾಂಬಾರು ಮಾಡಿ ತೆಗೆದುಬಿಟ್ಟೆ. ನೋಡ್ರಿ ಅಡುಗೆ ಇವತ್ತು ಏನೇನಾಗ್ಯದ. ಮತ್ತು ಕೆಲವೊಬ್ರು ಅಂತಿರ್ತೀರಿ ಟೊಮೆಟೊ ಹಣ್ಣು ನೈವೇದ್ಯಕ್ಕೆ ಬರಂಗಿಲ್ಲಲ್ಲ ಅಂಥೇಳಿ. ಹೌದ್ರಿ, ಟೊಮೆಟೊ ಹಣ್ಣು ನೈವೇದ್ಯಕ್ಕೆ ಇಟ್ಕೊಂಡಿಲ್ಲ. ಇದು ಲಾಸ್ಟಿಗೆ ಸಾಂಬಾರು ಮಾಡ್ಬೇಕಾದ್ರೆ ಮಾಡಿ ಇಟ್ಕೊಂಡದ. ಮತ್ತು ಒಂದೊಂದು ಸೈಡ್ ಯೂಸ್ ಮಾಡ್ತಾರೆ, ನಮ್ಮ ಸೈಡ್ ಅಷ್ಟೇ ಯೂಸ್ ಮಾಡಂಗಿಲ್ಲ. ಅದನ್ನೂ ಕೂಡ ಹೇಳೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಇಲ್ಲಿ ನೋಡ್ರಿ, ಎಲ್ಲರೂ ಡೋಲಾ ಸಿಲ್ಕ್ ಅಂತ ಕೇಳಿದ್ರಿ, ಮತ್ತು 3-4 ದಿವಸದಿಂದ ಮೆಸೇಜ್ ಕೂಡ ಮಾಡಿದ್ರಿ. ಅದಕ್ಕೆ ಡೋಲಾ ಸಿಲ್ಕ್ ಸಾರೀಸೇ ಅಪ್ಲೋಡ್ ಮಾಡ್ಲಿಕ್ಕತ್ತೀನಿ. ಪೊಟ್ಯಾಟೊ ಪ್ರಿಂಟ್ ಪ್ರೀಮಿಯಂ ಕ್ವಾಲಿಟಿ ಡೋಲಾ ಸಿಲ್ಕ್ ಸಾರೀಸ್ ರೇಟು ಮತ್ತು ವಾಟ್ಸಪ್ ನಂಬರು ಸ್ಕ್ರೀನ್ ಮೇಲೆ ಕಾಣಿಸ್ಲಿಕ್ಕತ್ತದ. ನಿಮಗೆ ಯಾವ ಕಲರ್ ಇಷ್ಟ ಆಗ್ತದೋ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣುವಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿರಿ. ನಿಮ್ಮ ಮನೆಗೆ ಕಳಿಸುವಂಥ ಜವಾಬ್ದಾರಿ ನಮ್ಮದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.